ಇನ್ನು ಕಾಂಗ್ರೆಸ್ ಪಾಳ್ಯದಲ್ಲಿ ಈಗ ಅಪೆಕ್ಸ್ ಬ್ಯಾಂಕ್ ಜಟಾಪಟಿ ನಡೀತಾ ಇದೆ. ಸಿಎಂ ಬಣ ಡಿಸಿಎಂ ಬಣಗಳ ನಡುವೆ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಗಾದಿಗಾಗಿ ಪೈಪೋಟಿ ನಡೀತಾ ಇದೆ. ಕೆಎನ್ ರಾಜಣ್ಣ ಸದ್ಯ ಅಪೆಕ್ಸ್ ಬ್ಯಾಂಕ್ ಪಾರುಪತ್ಯ ಬಿಟ್ಟುಕೊಡೋ ಲಕ್ಷಣ ಕಾಣ್ತಾ ಇಲ್ಲ. ಇನ್ನು ಡಿಕೆ ಸಂಬಂಧಿ ಎಂಎಲ್ಸಿ ರವಿ ಕೆಎನ್ ರಾಜಣ್ಣಗೆ ಟಕ್ಕರ್ ಕೊಡ್ತಾ ಇದ್ದಾರೆ. ರಾಜಣ್ಣ ರವಿ ಇಬ್ಬರ ಜೊತೆಯೂ ಕೂಡ ನಿನ್ನೆ ಸಿದ್ದರಾಮಯ್ಯ ಮೀಟಿಂಗ್ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಪಕ್ಷದ ನಿರ್ಧಾರಕ್ಕೆ ಇಬ್ಬರು ಬದ್ಧರಾಗಿರಬೇಕು ಅಂತ ಕಟ್ಟಪ್ಪಣೆ ಹೊರಡಿಸಿದಾರಂತೆ. ಈವರೆಗೂ ಕೂಡ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷಗಿರಿ ಅವಿರೋಧವಾಗಿಯೇ ಆಯ್ಕೆ ಆಗ್ತಾ ಬಂದಿರತಕ್ಕಂಥದ್ದು. ಇದೇ ಸಂಪ್ರದಾಯವನ್ನ ಮುಂದುವರಿಸಬೇಕು ಅಂತ ಸಿಎಂ ತಾಕೀತು ಮಾಡಿದಾರಂತೆ. ನಾಳೆ ವರಿಷ್ಠರ ನಿರ್ಧಾರವನ್ನ ತಿಳಿಸ್ತಾರೆ ಅಂತ ಸಿಎಂ ಹೇಳಿದಾರಂತೆ. ಒಟ್ಟಿನಲ್ಲಿ ಏನಾಗುತ್ತೆ ಹಾಗಾದ್ರೆ, ಈಗಾಗಲೇ ನಾನು ಹೇಳಿದ ಹಾಗೆ ಯಾರಿಗೆ ಒಬ್ಬರಿಗೆ ಸೋಲಾದ್ರೂ ಕೂಡ ಒಬ್ಬರ ಗೆಲುವು ಇನ್ನೊಬ್ಬರಿಗೆ ಅಸಮಾಧಾನವನ್ನ ತರುತ್ತೆ. ಆ ಅಸಮಾಧಾನಿತರು ಏನ್ ಮಾಡ್ತಾರೆ ಅನ್ನುವಂಥದ್ದು ರಾಜಕೀಯ ಟ್ವಿಸ್ಟ್ಗೆ ಕಾರಣ ಆಗುತ್ತೆ. ಇನ್ನು ಕಾಂಗ್ರೆಸ್ ಪಾಳ್ಯದಲ್ಲಿ ಈಗ ಅಪೆಕ್ಸ್ ಬ್ಯಾಂಕ್ ಜಟಾಪಟಿ ನಡೀತಾ ಇದೆ. ಸಿಎಂ ಬಣ ಡಿಸಿಎಂ ಬಣಗಳ ನಡುವೆ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಗಾದಿಗಾಗಿ ಪೈಪೋಟಿ ನಡೀತಾ ಇದೆ. ಕೆಎನ್ ರಾಜಣ್ಣ ಸದ್ಯ ಅಪೆಕ್ಸ್ ಬ್ಯಾಂಕ್ ಪಾರುಪತ್ಯ ಬಿಟ್ಟುಕೊಡೋ ಲಕ್ಷಣ ಕಾಣ್ತಾ ಇಲ್ಲ. ಇನ್ನು ಡಿಕೆ ಸಂಬಂಧಿ ಎಂಎಲ್ಸಿ ರವಿ ಕೆಎನ್ ರಾಜಣ್ಣಗೆ ಟಕ್ಕರ್ ಕೊಡ್ತಾ ಇದ್ದಾರೆ. ರಾಜಣ್ಣ ರವಿ ಇಬ್ಬರ ಜೊತೆಯೂ ಕೂಡ ನಿನ್ನೆ ಸಿದ್ದರಾಮಯ್ಯ ಮೀಟಿಂಗ್ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಪಕ್ಷದ ನಿರ್ಧಾರಕ್ಕೆ ಇಬ್ಬರು ಬದ್ಧರಾಗಿರಬೇಕು ಅಂತ ಕಟ್ಟಪ್ಪಣೆ ಹೊರಡಿಸಿದಾರಂತೆ. ಈವರೆಗೂ ಕೂಡ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷಗಿರಿ ಅವಿರೋಧವಾಗಿಯೇ ಆಯ್ಕೆ ಆಗ್ತಾ ಬಂದಿರತಕ್ಕಂಥದ್ದು. ಇದೇ ಸಂಪ್ರದಾಯವನ್ನ ಮುಂದುವರಿಸಬೇಕು ಅಂತ ಸಿಎಂ ತಾಕೀತು ಮಾಡಿದಾರಂತೆ. ನಾಳೆ ವರಿಷ್ಠರ ನಿರ್ಧಾರವನ್ನ ತಿಳಿಸ್ತಾರೆ ಅಂತ ಸಿಎಂ ಹೇಳಿದಾರಂತೆ. ಒಟ್ಟಿನಲ್ಲಿ ಏನಾಗುತ್ತೆ ಹಾಗಾದ್ರೆ, ಈಗಾಗಲೇ ನಾನು ಹೇಳಿದ ಹಾಗೆ ಯಾರಿಗೆ ಒಬ್ಬರಿಗೆ ಸೋಲಾದ್ರೂ ಕೂಡ ಒಬ್ಬರ ಗೆಲುವು ಇನ್ನೊಬ್ಬರಿಗೆ ಅಸಮಾಧಾನವನ್ನ ತರುತ್ತೆ. ಆ ಅಸಮಾಧಾನಿತರು ಏನ್ ಮಾಡ್ತಾರೆ ಅನ್ನುವಂಥದ್ದು ರಾಜಕೀಯ ಟ್ವಿಸ್ಟ್ಗೆ ಕಾರಣ ಆಗುತ್ತೆ. ಇನ್ನು ಕಾಂಗ್ರೆಸ್ ಪಾಳ್ಯದಲ್ಲಿ ಈಗ ಅಪೆಕ್ಸ್ ಬ್ಯಾಂಕ್ ಜಟಾಪಟಿ ನಡೀತಾ ಇದೆ. ಸಿಎಂ ಬಣ ಡಿಸಿಎಂ ಬಣಗಳ ನಡುವೆ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಗಾದಿಗಾಗಿ ಪೈಪೋಟಿ ನಡೀತಾ ಇದೆ. ಕೆಎನ್ ರಾಜಣ್ಣ ಸದ್ಯ ಅಪೆಕ್ಸ್ ಬ್ಯಾಂಕ್ ಪಾರುಪತ್ಯ ಬಿಟ್ಟುಕೊಡೋ ಲಕ್ಷಣ ಕಾಣ್ತಾ ಇಲ್ಲ. ಇನ್ನು ಡಿಕೆ ಸಂಬಂಧಿ ಎಂಎಲ್ಸಿ ರವಿ ಕೆಎನ್ ರಾಜಣ್ಣಗೆ ಟಕ್ಕರ್ ಕೊಡ್ತಾ ಇದ್ದಾರೆ. ರಾಜಣ್ಣ ರವಿ ಇಬ್ಬರ ಜೊತೆಯೂ ಕೂಡ ನಿನ್ನೆ ಸಿದ್ದರಾಮಯ್ಯ ಮೀಟಿಂಗ್ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಪಕ್ಷದ ನಿರ್ಧಾರಕ್ಕೆ ಇಬ್ಬರು ಬದ್ಧರಾಗಿರಬೇಕು ಅಂತ ಕಟ್ಟಪ್ಪಣೆ ಹೊರಡಿಸಿದಾರಂತೆ. ಈವರೆಗೂ ಕೂಡ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷಗಿರಿ ಅವಿರೋಧವಾಗಿಯೇ ಆಯ್ಕೆ ಆಗ್ತಾ ಬಂದಿರತಕ್ಕಂಥದ್ದು. ಇದೇ ಸಂಪ್ರದಾಯವನ್ನ ಮುಂದುವರಿಸಬೇಕು ಅಂತ ಸಿಎಂ ತಾಕೀತು ಮಾಡಿದಾರಂತೆ. ನಾಳೆ ವರಿಷ್ಠರ ನಿರ್ಧಾರವನ್ನ ತಿಳಿಸ್ತಾರೆ ಅಂತ ಸಿಎಂ ಹೇಳಿದಾರಂತೆ. ಒಟ್ಟಿನಲ್ಲಿ ಏನಾಗುತ್ತೆ ಹಾಗಾದ್ರೆ, ಈಗಾಗಲೇ ನಾನು ಹೇಳಿದ ಹಾಗೆ ಯಾರಿಗೆ ಒಬ್ಬರಿಗೆ ಸೋಲಾದ್ರೂ ಕೂಡ ಒಬ್ಬರ ಗೆಲುವು ಇನ್ನೊಬ್ಬರಿಗೆ ಅಸಮಾಧಾನವನ್ನ ತರುತ್ತೆ. ಆ ಅಸಮಾಧಾನಿತರು ಏನ್ ಮಾಡ್ತಾರೆ ಅನ್ನುವಂಥದ್ದು ರಾಜಕೀಯ ಟ್ವಿಸ್ಟ್ಗೆ ಕಾರಣ ಆಗುತ್ತೆ. ಇನ್ನು ಕಾಂಗ್ರೆಸ್ ಪಾಳ್ಯದಲ್ಲಿ ಈಗ ಅಪೆಕ್ಸ್ ಬ್ಯಾಂಕ್ ಜಟಾಪಟಿ ನಡೀತಾ ಇದೆ. ಸಿಎಂ ಬಣ ಡಿಸಿಎಂ ಬಣಗಳ ನಡುವೆ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಗಾದಿಗಾಗಿ ಪೈಪೋಟಿ ನಡೀತಾ ಇದೆ. ಕೆಎನ್ ರಾಜಣ್ಣ ಸದ್ಯ ಅಪೆಕ್ಸ್ ಬ್ಯಾಂಕ್ ಪಾರುಪತ್ಯ ಬಿಟ್ಟುಕೊಡೋ ಲಕ್ಷಣ ಕಾಣ್ತಾ ಇಲ್ಲ. ಇನ್ನು ಡಿಕೆ ಸಂಬಂಧಿ ಎಂಎಲ್ಸಿ ರವಿ ಕೆಎನ್ ರಾಜಣ್ಣಗೆ ಟಕ್ಕರ್ ಕೊಡ್ತಾ ಇದ್ದಾರೆ. ರಾಜಣ್ಣ ರವಿ ಇಬ್ಬರ ಜೊತೆಯೂ ಕೂಡ ನಿನ್ನೆ ಸಿದ್ದರಾಮಯ್ಯ ಮೀಟಿಂಗ್ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಪಕ್ಷದ ನಿರ್ಧಾರಕ್ಕೆ ಇಬ್ಬರು ಬದ್ಧರಾಗಿರಬೇಕು ಅಂತ ಕಟ್ಟಪ್ಪಣೆ ಹೊರಡಿಸಿದಾರಂತೆ. ಈವರೆಗೂ ಕೂಡ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷಗಿರಿ ಅವಿರೋಧವಾಗಿಯೇ ಆಯ್ಕೆ ಆಗ್ತಾ ಬಂದಿರತಕ್ಕಂಥದ್ದು. ಇದೇ ಸಂಪ್ರದಾಯವನ್ನ ಮುಂದುವರಿಸಬೇಕು ಅಂತ ಸಿಎಂ ತಾಕೀತು ಮಾಡಿದಾರಂತೆ. ನಾಳೆ ವರಿಷ್ಠರ ನಿರ್ಧಾರವನ್ನ ತಿಳಿಸ್ತಾರೆ ಅಂತ ಸಿಎಂ ಹೇಳಿದಾರಂತೆ. ಒಟ್ಟಿನಲ್ಲಿ ಏನಾಗುತ್ತೆ ಹಾಗಾದ್ರೆ, ಈಗಾಗಲೇ ನಾನು ಹೇಳಿದ ಹಾಗೆ ಯಾರಿಗೆ ಒಬ್ಬರಿಗೆ ಸೋಲಾದ್ರೂ ಕೂಡ ಒಬ್ಬರ ಗೆಲುವು ಇನ್ನೊಬ್ಬರಿಗೆ ಅಸಮಾಧಾನವನ್ನ ತರುತ್ತೆ. ಆ ಅಸಮಾಧಾನಿತರು ಏನ್ ಮಾಡ್ತಾರೆ ಅನ್ನುವಂಥದ್ದು ರಾಜಕೀಯ ಟ್ವಿಸ್ಟ್ಗೆ ಕಾರಣ ಆಗುತ್ತೆ. ಇನ್ನು ಕಾಂಗ್ರೆಸ್ ಪಾಳ್ಯದಲ್ಲಿ ಈಗ ಅಪೆಕ್ಸ್ ಬ್ಯಾಂಕ್ ಜಟಾಪಟಿ ನಡೀತಾ ಇದೆ. ಸಿಎಂ ಬಣ ಡಿಸಿಎಂ ಬಣಗಳ ನಡುವೆ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಗಾದಿಗಾಗಿ ಪೈಪೋಟಿ ನಡೀತಾ ಇದೆ. ಕೆಎನ್ ರಾಜಣ್ಣ ಸದ್ಯ ಅಪೆಕ್ಸ್ ಬ್ಯಾಂಕ್ ಪಾರುಪತ್ಯ ಬಿಟ್ಟುಕೊಡೋ ಲಕ್ಷಣ ಕಾಣ್ತಾ ಇಲ್ಲ. ಇನ್ನು ಡಿಕೆ ಸಂಬಂಧಿ ಎಂಎಲ್ಸಿ ರವಿ ಕೆಎನ್ ರಾಜಣ್ಣಗೆ ಟಕ್ಕರ್ ಕೊಡ್ತಾ ಇದ್ದಾರೆ. ರಾಜಣ್ಣ ರವಿ ಇಬ್ಬರ ಜೊತೆಯೂ ಕೂಡ ನಿನ್ನೆ ಸಿದ್ದರಾಮಯ್ಯ ಮೀಟಿಂಗ್ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಪಕ್ಷದ ನಿರ್ಧಾರಕ್ಕೆ ಇಬ್ಬರು ಬದ್ಧರಾಗಿರಬೇಕು ಅಂತ ಕಟ್ಟಪ್ಪಣೆ ಹೊರಡಿಸಿದಾರಂತೆ.
ಈವರೆಗೂ ಕೂಡ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷಗಿರಿ ಅವಿರೋಧವಾಗಿ ಆಯ್ಕೆ ಆಗ್ತಾ ಬಂದಿರತಕ್ಕಂಥದ್ದು. ಇದೇ ಸಂಪ್ರದಾಯವನ್ನ ಮುಂದುವರಿಸಬೇಕು ಅಂತ ಸಿಎಂ ತಾಕೀತು ಮಾಡಿದಾರಂತೆ. ನಾಳೆ ವರಿಷ್ಠರ ನಿರ್ಧಾರವನ್ನ ತಿಳಿಸ್ತಾರೆ ಅಂತ ಸಿಎಂ ಹೇಳಿದಾರಂತೆ. ಒಟ್ಟಿನಲ್ಲಿ ಏನಾಗುತ್ತೆ ಹಾಗಾದ್ರೆ, ಈಗಾಗಲೇ ನಾನು ಹೇಳಿದ ಹಾಗೆ ಯಾರಿಗೆ ಒಬ್ಬರಿಗೆ ಸೋಲಾದ್ರೂ ಕೂಡ ಒಬ್ಬರ ಗೆಲುವು ಇನ್ನೊಬ್ಬರಿಗೆ ಅಸಮಾಧಾನವನ್ನ ತರುತ್ತೆ. ಆ ಅಸಮಾಧಾನಿತರು ಏನ್ ಮಾಡ್ತಾರೆ ಅನ್ನುವಂಥದ್ದು ರಾಜಕೀಯ ಟ್ವಿಸ್ಟ್ಗೆ ಕಾರಣ ಆಗುತ್ತೆ. ಇನ್ನು ಕಾಂಗ್ರೆಸ್ ಪಾಳ್ಯದಲ್ಲಿ ಈಗ ಅಪೆಕ್ಸ್ ಬ್ಯಾಂಕ್ ಜಟಾಪಟಿ ನಡೀತಾ ಇದೆ. ಸಿಎಂ ಬಣ ಡಿಸಿಎಂ ಬಣಗಳ ನಡುವೆ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಗಾದಿಗಾಗಿ ಪೈಪೋಟಿ ನಡೀತಾ ಇದೆ. ಕೆಎನ್ ರಾಜಣ್ಣ ಸದ್ಯ ಅಪೆಕ್ಸ್ ಬ್ಯಾಂಕ್ ಪಾರುಪತ್ಯ ಬಿಟ್ಟುಕೊಡೋ ಲಕ್ಷಣ ಕಾಣ್ತಾ ಇಲ್ಲ. ಇನ್ನು ಡಿಕೆ ಸಂಬಂಧಿ ಎಂಎಲ್ಸಿ ರವಿ ಕೆಎನ್ ರಾಜಣ್ಣಗೆ ಟಕ್ಕರ್ ಕೊಡ್ತಾ ಇದ್ದಾರೆ. ರಾಜಣ್ಣ ರವಿ ಇಬ್ಬರ ಜೊತೆಯೂ ಕೂಡ ನಿನ್ನೆ ಸಿದ್ದರಾಮಯ್ಯ ಮೀಟಿಂಗ್ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಪಕ್ಷದ ನಿರ್ಧಾರಕ್ಕೆ ಇಬ್ಬರು ಬದ್ಧರಾಗಿರಬೇಕು ಅಂತ ಕಟ್ಟಪ್ಪಣೆ ಹೊರಡಿಸಿದಾರಂತೆ. ಈವರೆಗೂ ಕೂಡ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷಗಿರಿ ಅವಿರೋಧವಾಗಿ ಆಯ್ಕೆ ಆಗ್ತಾ ಬಂದಿರತಕ್ಕಂಥದ್ದು. ಇದೇ ಸಂಪ್ರದಾಯವನ್ನ ಮುಂದುವರಿಸಬೇಕು ಅಂತ ಸಿಎಂ ತಾಕೀತು ಮಾಡಿದಾರಂತೆ. ನಾಳೆ ವರಿಷ್ಠರ ನಿರ್ಧಾರವನ್ನ ತಿಳಿಸ್ತಾರೆ ಅಂತ ಸಿಎಂ ಹೇಳಿದಾರಂತೆ. ಒಟ್ಟಿನಲ್ಲಿ ಏನಾಗುತ್ತೆ ಹಾಗಾದ್ರೆ, ಈಗಾಗಲೇ ನಾನು ಹೇಳಿದ ಹಾಗೆ ಯಾರಿಗೆ ಒಬ್ಬರಿಗೆ ಸೋಲಾದ್ರೂ ಕೂಡ ಒಬ್ಬರ ಗೆಲುವು ಇನ್ನೊಬ್ಬರಿಗೆ ಅಸಮಾಧಾನವನ್ನ ತರುತ್ತೆ. ಆ ಅಸಮಾಧಾನಿತರು ಏನ್ ಮಾಡ್ತಾರೆ ಅನ್ನುವಂಥದ್ದು ರಾಜಕೀಯ ಟ್ವಿಸ್ಟ್ಗೆ ಕಾರಣ ಆಗುತ್ತೆ. ಮುಂದುವರಿಸಬೇಕು ಅಂತ ಸಿಎಂ ತಾಕೀತು ಮಾಡಿದಾರಂತೆ. ನಾಳೆ ವರಿಷ್ಠರ ನಿರ್ಧಾರವನ್ನ ತಿಳಿಸ್ತಾರೆ ಅಂತ ಸಿಎಂ ಹೇಳಿದಾರಂತೆ. ಒಟ್ಟಿನಲ್ಲಿ ಏನಾಗುತ್ತೆ ಹಾಗಾದ್ರೆ, ಈಗಾಗಲೇ ನಾನು ಹೇಳಿದ ಹಾಗೆ ಯಾರಿಗೆ ಒಬ್ಬರಿಗೆ ಸೋಲಾದ್ರೂ ಕೂಡ ಒಬ್ಬರ ಗೆಲುವು ಇನ್ನೊಬ್ಬರಿಗೆ ಅಸಮಾಧಾನವನ್ನ ತರುತ್ತೆ. ಆ ಅಸಮಾಧಾನಿತರು ಏನ್ ಮಾಡ್ತಾರೆ ಅನ್ನುವಂಥದ್ದು ರಾಜಕೀಯ ಟ್ವಿಸ್ಟ್ಗೆ ಕಾರಣ ಆಗುತ್ತೆ. ಇನ್ನು ಕಾಂಗ್ರೆಸ್ ಪಾಳ್ಯದಲ್ಲಿ ಈಗ ಅಪೆಕ್ಸ್ ಬ್ಯಾಂಕ್ ಜಟಾಪಟಿ ನಡೀತಾ ಇದೆ. ಸಿಎಂ ಬಣ ಡಿಸಿಎಂ ಬಣಗಳ ನಡುವೆ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಗಾದಿಗಾಗಿ ಪೈಪೋಟಿ ನಡೀತಾ ಇದೆ. ಕೆಎನ್ ರಾಜಣ್ಣ ಸದ್ಯ ಅಪೆಕ್ಸ್ ಬ್ಯಾಂಕ್ ಪಾರುಪತ್ಯ ಬಿಟ್ಟುಕೊಡೋ ಲಕ್ಷಣ ಕಾಣ್ತಾ ಇಲ್ಲ. ಇನ್ನು ಡಿಕೆ ಸಂಬಂಧಿ ಎಂಎಲ್ಸಿ ರವಿ ಕೆಎನ್ ರಾಜಣ್ಣಗೆ ಟಕ್ಕರ್ ಕೊಡ್ತಾ ಇದ್ದಾರೆ. ರಾಜಣ್ಣ ರವಿ ಇಬ್ಬರ ಜೊತೆಯೂ ಕೂಡ ನಿನ್ನೆ ಸಿದ್ದರಾಮಯ್ಯ ಮೀಟಿಂಗ್ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಪಕ್ಷದ ನಿರ್ಧಾರಕ್ಕೆ ಇಬ್ಬರು ಬದ್ಧರಾಗಿರಬೇಕು ಅಂತ ಕಟ್ಟಪ್ಪಣೆ ಹೊರಡಿಸಿದಾರಂತೆ. ಈವರೆಗೂ ಕೂಡ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷಗಿರಿ ಅವಿರೋಧವಾಗಿ ಆಯ್ಕೆ ಆಗ್ತಾ ಬಂದಿರತಕ್ಕಂಥದ್ದು. ಇದೇ ಸಂಪ್ರದಾಯವನ್ನ ಮುಂದುವರಿಸಬೇಕು ಅಂತ ಸಿಎಂ ತಾಕೀತು ಮಾಡಿದಾರಂತೆ. ನಾಳೆ ವರಿಷ್ಠರ ನಿರ್ಧಾರವನ್ನ ತಿಳಿಸ್ತಾರೆ ಅಂತ ಸಿಎಂ ಹೇಳಿದಾರಂತೆ. ಒಟ್ಟಿನಲ್ಲಿ ಏನಾಗುತ್ತೆ ಹಾಗಾದ್ರೆ, ಈಗಾಗಲೇ ನಾನು ಹೇಳಿದ ಹಾಗೆ ಯಾರಿಗೆ ಒಬ್ಬರಿಗೆ ಸೋಲಾದ್ರೂ ಕೂಡ ಒಬ್ಬರ ಗೆಲುವು ಇನ್ನೊಬ್ಬರಿಗೆ ಅಸಮಾಧಾನವನ್ನ ತರುತ್ತೆ. ಆ ಅಸಮಾಧಾನಿತರು ಏನ್ ಮಾಡ್ತಾರೆ ಅನ್ನುವಂಥದ್ದು ರಾಜಕೀಯ ಟ್ವಿಸ್ಟ್ಗೆ ಕಾರಣ ಆಗುತ್ತೆ.